ನಮಸ್ಕಾರ. ಗುರುಗ್ರಹದ ಬದಲಾವಣೆ ಬಹಳಷ್ಟು ಜನ ಕೇಳ್ತಿರ್ತಾರೆ, ಸರ್ ನನಗೆ ಗುರು ಈ ಸಲ ಬದಲಾವಣೆ ನನಗೆ ಏನಾದ್ರೂ ಒಳ್ಳೇದಾಗತ್ತಾ ಅಂತ ಹೇಳಿ. ನೋಡಿ, ಕೆಲವು ವಿಚಾರಗಳನ್ನ ವೀಕ್ಷಕರು ಗಮನಿಸಬೇಕು. ಏನಂದ್ರೆ, ಚಂದ್ರ 2.5 ದಿನಗಳಿಗೆ, ಕೆಲವು ಗ್ರಹಗಳು ತಿಂಗಳುಗಳಿಗೆ, ಪ್ರತಿದಿನ ಗ್ರಹಗಳ ಬದಲಾವಣೆ ಡಿಗ್ರೀಸ್ ಅಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಗೋಚಾರದಲ್ಲಿ ಆಗುವ ಬದಲಾವಣೆಯಿಂದ ತುಂಬಾ ಚೇಂಜಸ್ ಏನು ಲೈಫಲ್ಲಿ ಆಗಲ್ಲ. ಪರಾಶರ ಮಹರ್ಷಿಗಳು ಹೇಳಿರೋ ವಿಧಾನ ಏನಂದ್ರೆ, ನಿಮ್ಮ ಜಾತಕದಲ್ಲಿ ನಡೀತಿರುವಂತ ದಶೆ ಅನ್ವಯ ಮಾಡಿ ಲೈಫಲ್ಲಿ ಘಟನೆಗಳೆಲ್ಲ ದಶೆ ಮೇಲೆ ಅವಲಂಬಿಸಿರುತ್ತೆ. ಗುರು ಬದಲಾವಣೆ ಆದ ತಕ್ಷಣ, ಶನಿ ಬದಲಾವಣೆ ಆದ ತಕ್ಷಣ ಯಾವ ಕಾರಣಕ್ಕೂ ನೀವು ಯೋಚನೆ ಮಾಡುವಂತದ್ದಾಗ್ಲಿ, ಏನೋ ಒಂದು ದೊಡ್ಡದ್ ನಡೀತೆ ಅನ್ಕೊಳ್ಳೋದು ಬಹಳ ತಪ್ಪು. ಬಹಳ ಜನ ಗುರುವಿನ ಒಂದು ಬದಲಾವಣೆಗೆ, ಅದೇ ತರದಲ್ಲಿ ಸಾಡೆ ಸಾತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆದ್ರೆ ಜಾತಕದಲ್ಲಿರುವಂತ ದಶ ಪದ್ಧತಿಗೆ ಬಹಳ ಮಹತ್ವವಿದೆ. ಹಾಗಾಗಿ ಎರಡನೇದಾಗಿ ಬಂದು ಗುರುವಿನ ಬದಲಾವಣೆನ ನೋಡುವಾಗ ನಾಡಿ ಜ್ಯೋತಿಷದ ಒಂದು ಅನುಸಾರವಾಗಿ ಹೋಗ್ಬೇಕಾಗತ್ತೆ. ಎರಡನೇದಾಗಿ ನಮ್ಮ ಬರ್ತ್ ಟೈಮು, ಬರ್ತ್ ಡೇಟ್ಗಳು ಸರಿ ಇರಲ್ಲ. ಹಾಗಾಗಿ ನಮ್ಮ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾವು ಈ ಗೋಚರಕ್ಕೆ ಅನ್ವಯಿಸಬೇಕು. ಹೇಗೆ ಅಂದ್ರೆ, ನಿಮ್ಮ ಹಸ್ತದಲ್ಲಿರುವಂತಹ ಗುರುವಿನ ಸ್ಥಾನ, ಗುರುವಿನ ರೇಖೆಗಳು ಯಾವ ಏಜ್ ಅಲ್ಲಿ ಹೇಗಿದೆ ಅಂತ ನೋಡ್ಕೋಬೇಕು. ಜೊತೆಯಲ್ಲಿ ನಾಡಿ ಜ್ಯೋತಿಷ್ಯದ ತತ್ವಗಳು ಹೇಗಿದೆ ಅಂತಂದ್ರೆ, ಗುರು ಎಷ್ಟನೇ ರೌಂಡ್ ಅಲ್ಲಿ ನಿಮಗೆ ಟ್ರಾನ್ಸಿಟ್ ಆಗ್ತಿದೆ. 12 ವರ್ಷಗಳು. ನಮಗೆ ಒಂದು ರೌಂಡ್ ಬರೋದಕ್ಕೆ 12 ಇಯರ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹುಟ್ಟಿರುವಂತ ರಾಶಿ ಮೇಷರಾಶಿ ಆದ್ರೆ, ಮೇಷರಾಶಿಯಿಂದ ಅದು ಮತ್ತೆ ಮೇಷರಾಶಿ ಬರೋದಕ್ಕೆ 12 ವರ್ಷಗಳು ಬೇಕು. ಇದು ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು 36 ಇಯರ್ಸ್ ಅಂದ್ರೆ 3ನೇ ರೌಂಡ್ ನ ಬಿಟ್ಟು 4ನೇ ರೌಂಡ್ಗೆ ಹೋಗ್ತಿರುವಂತದ್ದು. ಆ ರೌಂಡ್ಗಳು ಎರಡನೇದಾಗಿ ಬಂದು ದಶೆ, ಆಮೇಲೆ ಹಸ್ತರೇಖೆಗಳಿರುವಂತ ಗೆರೆಗಳು. ಇದನ್ನ ನೋಡಿ ಗುರುಗ್ರಹ ನಿಮಗೆ ಏನು ಕೊಡುತ್ತೆ ಅಂತ ಹೇಳ್ಬೋದು. ಸುಮ್ನೆ ಗುರು ಬದಲಾವಣೆ ಆಗ್ತಿದೆ, ಈ ರಾಶಿಗಳಿದ್ದು ಸರ್ ಮೀನ ರಾಶಿ ಬಹಳ ಒಳ್ಳೇದಂತ ಹೇಳಿದ್ರೆ ಹಾಗಲ್ಲ. ನಿಮ್ಮ ಲಗ್ನದಿಂದನೇ ನಿಮ್ಮ ಜ್ಯೋತಿಷ್ಯವನ್ನ ನೋಡ್ಬೇಕು. ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ನಕ್ಷತ್ರದಲ್ಲಿ ಅದೇ ನಕ್ಷತ್ರ ಲಕ್ಷಾಂತರ ಜನ ಇರ್ತಾರೆ. ಲಗ್ನದಲ್ಲಿ ಡಿಗ್ರಿ ವೈಸು ಬಹಳ ಕಷ್ಟ, ಕಡಿಮೆ ಬರ್ತುಗಳಾಗಿರುತ್ತೆ. ಅದ್ರಲ್ಲಿ ಷಷ್ಠ್ಯಾಂಶ ಅಂತೆಲ್ಲ ಹೇಳ್ತಾರೆ. ಈಗ ವಿಚಾರ ಏನಂದ್ರೆ, ಕೇವಲ ಗುರುವಿನ ಗೋಚಾರರು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಆದ್ರೂ ಸಹ ನಾಡಿ ಜ್ಯೋತಿಷ್ಯದಲ್ಲಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ದಾರೆ. ಹಾಗಂತೇಳಿ ಕಂಪ್ಲೀಟ್ ಎಲ್ಲ ಭವಿಷ್ಯ ಕೂಡ ಗುರುವಿನ ಬದಲಾವಣೆಯಿಂದ ಆಗಲ್ಲ. ಆ ಬಗ್ಗೆ ನಾವು ನೋಡಿದಾಗ ಯಾವ ತರದ ಪರಿಣಾಮಗಳು ಯಾವ ರಾಶಿಗಳ ಮೇಲಿರುತ್ತೆ ಅಂತ ಜನರಲ್ ಇಂಡಿಕೇಶನ್ಸ್ ಮಾತ್ರ ನಾವು ಮಾತಾಡೋಣ. ಸೊ ಆ ಬಗೆಯಲ್ಲಿ ಈ ಸಲ ನಾವು ರಾಶಿ ಫಲಗಳನ್ನ ನೋಡೋಣ. ಕನ್ಯಾ ರಾಶಿ 2026 ಜೂನ್ ತಿಂಗಳಿನಲ್ಲಿ ಪ್ರಾರಂಭದಲ್ಲೇ ಈ ಕನ್ಯಾ ರಾಶಿಯಲ್ಲಿ ಗುರುಗ್ರಹದ ಬದಲಾವಣೆಯಿಂದ ಏನೆಲ್ಲ ಪರಿಣಾಮಗಳಾಗತ್ತೆ ಅಂತ ನಾವು ನೋಡೋದಾದ್ರೆ, ಇದು 11ನೇ ಮನೆಯಲ್ಲಿ ಆಗ್ತಾ ಇರುವಂತದ್ದು. 11 ಅಂದ್ರೆ ಲಾಭ, 11 ಅಂದ್ರೆ ಅಣ್ಣ, 11 ಎಂದರೆ ಲಾಭದ ಜೊತೆಯಲ್ಲಿ ಮಾರಕ ಸ್ಥಾನ ಕೂಡ. ಬಟ್ ಎಕ್ಸಾಲ್ಟೆಡ್ ಪ್ಲೇಸ್ ಫಾರ್ ದ ಜುಪಿಟರ್. ಈ ಟೈಮ್ ಪೀರಿಯಡ್ ಅಲ್ಲಿ ನಾವು ನೋಡೋದಾದ್ರೆ, ವ್ಯಾಪಾರಿಗಳಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ರಿಯಲ್ ಎಸ್ಟೇಟ್ ಮಾಡುವಂತವ್ರಿಗೆ, ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋರಿಗೆ, ಸ್ವತಂತ್ರರಾಗಿರೋರಿಗೆ, ಈಗ ಜಾಬ್ ಮಾಡಿಬಿಟ್ಟು ಹೊಸದಾಗಿ ಬಿಸ್ನೆಸ್ ಮಾಡುವಂತ ಹುಮ್ಮಸ್ನಲ್ಲಿ ಬಂದಿರೋರಿಗೆ ಬಹಳ ಶುಭ ಕಾರ್ಯವಾಗಿರುತ್ತೆ. ಶುಭ ಸೂಚನೆಗಳು, ಶುಭ ಫಲಗಳನ್ನ ಗುರುಗ್ರಹ ಕೊಡ್ತಾರೆ. ಯಾಕೆಂದ್ರೆ ಕನ್ಯಾ ರಾಶಿಯಿಂದ ಚತುರ್ಥಾಧಿಪತಿ, ಸಪ್ತಮಾಧಿಪತಿ 11ನೇ ಒಂದು ರಾಜಯೋಗ. ಇದು ಉಚ್ಚ ಗ್ರಹ. ನೋಡಿ, ಯಾವಾಗ್ಲೂ ಅಷ್ಟೇ, ವಿತೌಟ್ ಎನಿ ಪ್ಲಾನೆಟ್ ಸಪೋರ್ಟ್ ಉಚ್ಚ ಗ್ರಹ ಯಾವಾಗಲೂ ಕೂಡ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಉಚ್ಚ ಗ್ರಹವಾಗಿದ್ದು ಅದು ವರ್ಗೋತ್ತಮವಾದ್ರೆ ಇನ್ನೂ ಬಹಳ ಚಂದ. ಸೊ ಅದು ನಾವು ನವಾಂಶ ಚಾರ್ಟ್ ನ ಅನಲೈಸ್ ಮಾಡ್ಬೇಕಾದ್ರೆ ನೋಡೋಣ. ಚತುರ್ಥಾಧಿಪತಿ 11ನೇ ಮೇಲೆ ಲಾಭಸ್ಥಾನವಾಗುತ್ತೆ. ಪ್ರಾಪರ್ಟಿನ ಮಾರಿ ಯಾವ್ದೋ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಿಮ್ಗೆ ಲಾಭವಾಗುತ್ತೆ. ಆಮೇಲೆ ಪ್ರಾಪರ್ಟಿ ಖರೀದಿ ಆಗುವಂತ ಸಾಧ್ಯತೆಗಳಿರುತ್ತೆ. ಆಮೇಲೆ ನಿಮ್ಮ ಅಣ್ಣಂದರಿಗೆ ಒಳ್ಳೇದಾಗುತ್ತೆ, ನಿಮ್ಗಿಂತ ದೊಡ್ಡವರಿಗೆ, ಅಣ್ಣ ಅಂತ ನೀವು ಭಾವಿಸೋರಿಗೆ, ಸಿಬ್ಲಿಂಗ್ಸ್ ಆದ್ರೂ ಕೂಡ ಓಕೆ. ಸೊ ಇಷ್ಟು ವಿಚಾರದಲ್ಲಿ ವೃಶ್ಚಿಕ ರಾಶಿಯನ್ನ ಅದು ನೋಡೋದ್ರಿಂದ 100% ನಾನು ಪ್ರಾಪರ್ಟಿ ರಿಲೇಟೆಡ್ ವಿಚಾರಗಳ ಜೊತೆಯಲ್ಲಿ ತಮ್ಮಂದ್ರಿಗೂ ಒಳ್ಳೇದಾಗತ್ತೆ, ಅಣ್ಣಂದ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿ ವಿಪರೀತ ಓಡಾಟಗಳು ಖಂಡಿತವಾಗ್ಲಿ ಇರುತ್ತೆ. ಇದರ ನಂತರದಲ್ಲಿ ಮೀನ ರಾಶಿಯನ್ನ ನೋಡ್ತಿದ್ರೆ, ಸಪ್ತಮ ಭಾವವನ್ನ ಆಕ್ಟಿವೇಟ್ ಮಾಡೋದ್ರಿಂದ ಈ ಗ್ರಹ ವಿವಾಹ ಪ್ರಾಪ್ತಿ, ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ, ರಿಲೇಶನ್ಶಿಪ್ ಇಂದ ದೂರ ಹೋದವರು ಮತ್ತೆ ಬರೋ ಸಾಧ್ಯತೆ. ಎಷ್ಟೋ ದಿನಗಳಿಂದ ಚೆನ್ನಾಗಿರ್ತಾರೆ, ದೂರವಾಗಿರ್ತಾರೆ, ಆ ಸಂಬಂಧದಿಂದ ನಿಮಗೂ ಅನುಕೂಲವಾಗಿರುತ್ತೆ. ಬಟ್ ಆ ಸಂಬಂಧದಿಂದ ಹೊರ ಹೋದವರು ಪುನಃ ವಾಪಸ್ ಬರೋ ಸಾಧ್ಯತೆ, ತಮ್ಮ ತಪ್ಪನ್ನು ತಿಳ್ಕೊಂಡು ಅಥವಾ ತಮ್ಮ ಅವಶ್ಯಕತೆಯನ್ನು ತಿಳ್ಕೊಂಡು ಪುನಃ ವಾಪಸ್ ಬರೋ ಸಾಧ್ಯತೆ ಈ ಕನ್ಯಾ ರಾಶಿಯಲ್ಲಿ ಜನಿಸಿದಂತವರಿಗೆ ಇದೆ. ಆಮೇಲೆ ಕನ್ಯಾ ರಾಶಿಯಲ್ಲಿ ಜನಿಸಿದಂತವರಿಗೆ ವ್ಯವಹಾರಗಳಲ್ಲಿ ಸಡನ್ ಲಾಭ ಆಗುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಸಡನ್ ಚೇಂಜಸ್ ಇರುತ್ತೆ. ಬಿಸ್ನೆಸ್ ಇಷ್ಟು ದಿನ ಸ್ಲೋ ಆಗಿ ನಡೆದು ಸಡನ್ ಆಗಿ ಈಗ ಲಾಭವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು.
ಸೊ ಇಷ್ಟು ವಿಚಾರಗಳು ಕನ್ಯಾ ರಾಶಿಯಲ್ಲಿ ಜನಿಸಿದಂತವ್ರಿಗೆ.